ಇವತ್ತು ಬೆಳಗಾವಿ ಅಧಿವೇಶನದ ಬಗ್ಗೆ, ಚಳಿಗಾಲದ ಅಧಿವೇಶನದ ಬಗ್ಗೆ ಸಾಕಷ್ಟು ನಿರೀಕ್ಷೆಗಳು ಇವತ್ತು ರೈತರು ಇಟ್ಕೊಂಡ್ರು. ಕಾರಣ ಅತಿವೃಷ್ಟಿಯಿಂದ ಹಾಳಾಗಿವಿ, ಭೀಮಾ ನದಿ ಪ್ರವಾಹದಿಂದ ಹಾಳಾಗಿವಿ. ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು ಅಂತಕ್ಕಂಥದ್ದೊಂದು ರೈತರ ಒಂದು ಪ್ರಮುಖ ಬೇಡಿಕೆ ಅದ. ಯಾಕಪ್ಪ ಅಂದ್ರೆ ನಾವು ಬೆಳೆದಂಥ ಬೆಳೆ ನಮಗೆ ಕೈಗೆ ಬಂದಿಲ್ಲ. ಅಲ್ಪ ಸ್ವಲ್ಪ ಬೆಳೆದ ಬೆಳೆಗೆ ಕೂಡ ತಾವು MSP ಬೆಲೆ ಸರಿಯಾದ ಬೆಲೆ ನಿಗದಿ ಆಗ್ತಾ ಇಲ್ಲ. ಆ ಕಾರಣಕ್ಕಾಗಿ ಇವತ್ತು ರೈತನ ಉಳಿವಿಗಾಗಿ ರಾಜ್ಯ ಸರ್ಕಾರ ಬೆನ್ನಿಗೆ ನಿಲ್ಲಬೇಕು. ಬರೀ ತಮ್ಮ ಕುರ್ಚಿ ಕಿತ್ತಾಟಕ್ಕಾಗಿ ವಿರೋಧ ಪಕ್ಷ ತಮ್ಮ ಒಂದು ಬ್ಯಾಳೆ ಬಯಸ್ಕೊಳ್ಳೋಕ್ಕಾಗಿ ಹೊಂದಾಣಿಕೆ ರಾಜಕಾರಣ ಮಾಡಬೇಡಿ. ಇವತ್ತು ರೈತನಿಗೆ ನ್ಯಾಯ ಸಿಗ್ತಾ ಇಲ್ಲ. ರೈತರು ಎಷ್ಟೊಂದು ಹೋರಾಟ ಮಾಡಿ ಸಾಕಾಗ್ತಾ ಇದೆ. ಆದರೆ ತಾವು ವಿರೋಧ ಪಕ್ಷದಲ್ಲಿ ತಾವು ಕುಂದಿರ್ತಾ ಇದ್ದೀರಿ. ಇವತ್ತು ಆಡಳಿತ ಪಕ್ಷ ಇವತ್ತು ರೈತರನ್ನು ನಿರ್ಲಕ್ಷ್ಯ ಮಾಡ್ತಾ ಇದೆ. ಆದ ಕಾರಣಕ್ಕಾಗಿ ಈ ಭಾಗದಾಗ ರೈತರು ಸಂಕಷ್ಟದಾಗಿದ್ದೀವಿ. ಒಂದು ಒಳ್ಳೆಯ ಬೆಳೆ ಪರಿಹಾರ ಸಿಗಲಿಲ್ಲ, ಒಂದು ಕಬ್ಬಿಗೆ ಬೆಲೆ ನಿಗದಿ ಆಗಲಿಲ್ಲ. ಇವತ್ತು ಹಲವಾರು ಸಂಕಷ್ಟದಿಂದ ಸಾಯುತ್ತಿರುವ ರೈತನ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಪ್ರಮುಖ ಬೇಡಿಕೆಯಾಗಿದೆ. ಆ ಕಾರಣಕ್ಕಾಗಿ ರಾಜ್ಯದ ಮುಖ್ಯಮಂತ್ರಿಗಳೇ ಕೂಡಲೇ ಎಚ್ಚೆತ್ತುಕೊಳ್ಳಿ, ತಾವು ಕೊಟ್ಟ ಮಾತು ಉಳಿಸಿಕೊಳ್ಳಿ. ಏನು ನಮಗೆ 2 ಹೆಕ್ಟರ್ಗೆ 50,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿರಿ, 1 ಹೆಕ್ಟರ್ಗೆ 25,000. ಆದರೆ ಕೇವಲ ತಮ್ಮ ಸರ್ಕಾರದಿಂದ ನಮಗೆ ತಲುಪಿದ್ದು 3,000ದಿಂದ 1,700 ರೂಪಾಯಿ. ಬಾಳೆ ಬಂದಪ್ಪ ಅಂದರೆ 6,500 ರೂಪಾಯಿ ಬಂದಿದೆ. ದಯವಿಟ್ಟು ತಾವು ಕುಲಂಕುಷವಾಗಿ ಆ ಚರ್ಚೆ ಮಾಡಿಸಿ ತಮ್ಮ ಅಧಿಕಾರಿಗಳನ್ನು ಕರೆಸಿ ತಂಡ ಹೇಳೋದೊಂದು ಮಾಡೋದೊಂದು ಯಾಕೆ ಮಾಡಿದಿರಿ? ತಮ್ಮ ಮೇಲೆ ಸರ್ಕಾರದ ಮೇಲೆ ನಿರೀಕ್ಷೆ ಇಟ್ಟಿದ್ದೆವು. ನಮಗೆ ಕನಿಷ್ಠ ಖರ್ಚು ಮಾಡಿದಷ್ಟಾದರೂ ಬೆಳೆ ಪರಿಹಾರ ಬರ್ತದಂತಕ್ಕಂಥದ್ದು. ಆದರೆ ಆ ಕೆಲಸ ಆಗಲಿಲ್ಲ. ನಮ್ಮ ಕಬ್ಬಿಗೆ ಬೆಳಗಾವಿ ಬಾಗಲಕೋಟೆಯಲ್ಲಿ ಏನು ಬೆಳೀತಾರ ಅದೇ ಇಳುವರಿ ನಾವು ಕೂಡ ಬೆಳಿತೀವಿ. ನಮ್ಮ ಕಬ್ಬಿಗೂ ಕೂಡ ಉತ್ತಮ ಬೆಲೆ ಸಿಗಬೇಕು ಅಂತಕ್ಕಂಥ ಹೋರಾಟ ಮಾಡಿದ್ರು ಕೂಡ ಇವತ್ತು ಅಧಿಕಾರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರು, ಇವತ್ತು ಸರ್ಕಾರ ನಮ್ಮನ್ನು ಕಡೆಗಣಿಸಿ ಇವತ್ತು ಕೇವಲ 3,000 ರೂಪಾಯಿಗೆ ತಂದೊಡ್ಡಿದೆ. ಆ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ ಮಲತಾಯಿ ಧೋರಣೆ ಮಾಡಬೇಡ್ರಿ. ಇವತ್ತು ಬೆಳಗಾವಿ ಬಾಗಲಕೋಟೆ ಬೇರೆ ಅಲ್ಲ, ಕಲಬುರಗಿ ಬೀದರ್ ಬೇರೆ ಅಲ್ಲ, ಎಲ್ಲವೂ ಕೂಡ ಈ ರಾಜ್ಯದಲ್ಲಿ ಒಂದೇ ಇಳುವರಿ ಪ್ರಕಾರ ನಾವು ಕಬ್ಬು ಬೆಳಿತೀವಿ. ನಮಗೂ ಕೂಡ ಒಂದು ಒಳ್ಳೆ ಬೆಲೆ ಕೊಡ್ರಿ ಅಂತಕ್ಕಂಥದ್ದು ನಾನು ಇವತ್ತು ಆಗ್ರಹಿಸ್ತೀನಿ. ಮತ್ತು ಕಾರ್ಖಾನೆಯವರು ಮಂಡತ ನಿಧಾನದಾಗಿ ಇವತ್ತು ಕೋರ್ಟಿಗೆ ಹೋಗಿದ್ದಾರೆ. ಇವತ್ತು ಕೋರ್ಟ್ ಅವರಿಗೆ ಚೀಮಾರಿ ಹಾಕಿದೆ. ಮೊದಲು ನೀವು ರೈತರ ಹಣ ಕೊಟ್ಟು ಬನ್ನಿ, ನೀವು ರೈತರಿಗೆ ದ್ರೋಹ ಬಗೆಬೇಡ್ರಿ ಅಂತಕ್ಕಂಥದ್ದು ಇವತ್ತು ಕೋರ್ಟ್ ರೈತರ ಪರವಾಗಿ ನ್ಯಾಯ ಒದಗಿಸಿಕೊಟ್ಟಿದೆ. ಕೋರ್ಟ್ಗೆ ಕೂಡ ನಾನು ಅಭಿನಂದನೆಗಳು ತಿಳಿಸ್ತೀನಿ. ಯಾಕಪ್ಪ ಅಂದ್ರೆ ರೈತರ ಪರವಾಗಿ ನ್ಯಾಯಾಲಯಕ್ಕಾದರೂ ಸ್ವಲ್ಪ ಕೃತಜ್ಞತೆ ಇದೆಯಲ್ಲ ಅಂತಕ್ಕಂಥದ್ದು ನನಗೆ ಭಾವನೆ ಬರ್ತಾ ಇದೆ. ಧನ್ಯವಾದಗಳು. ನನ್ನ ಹೆಸರು ರಮೇಶ್ ಹುಗಾರ್, ಕಬ್ಬು ಬೆಳೆಗಾರ ಸಂಘದ ಜಿಲ್ಲಾ ಅಧ್ಯಕ್ಷರು.